ಜಾನಪದಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯ ನಾಡಿನ ಯಾವುದೇ ಮೂಲೆಯಲ್ಲಿದ್ದರೂ ಸರಿ ಸ್ನೇಹಿತರೆ, ಅದನ್ನು ಹೊಕ್ಕು ನಿಮ್ಮ ಮುಂದೆ ತಂದಿಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥ ಜನಪದ ಸಿರಿಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸ್ನೇಹಿತರೆ. ಸ್ವಾಗತ ನಿಮಗೆ ರೇಷ್ಮೆ ನಾಡು ರಾಮನಗರ ಜಿಲ್ಲೆಗೆ ಹಾಗೂ ರಾಮನಗರ ಚನ್ನಪಟ್ಟಣಗಳ ಗಡಿ ಭಾಗದಲ್ಲಿರ್ತಕ್ಕಂಥ ವಿಶೇಷ ವ್ಯಕ್ತಿಯೊಬ್ಬರ ಬದುಕನ್ನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಸ್ನೇಹಿತರೆ, ಬನ್ನಿ. ನಾವು ಅನ್ಕೊಳ್ಳೋದಷ್ಟು ಕೃಷಿ ಬದುಕು ಸುಲಭ ಅಲ್ಲ. ಅದು ನನ್ನ ಇಲ್ಲಿ ಬಂದ ಮೇಲೆ ಅನುಭವ ಆಗಿದೆ. ಹೌದಲ್ಲ, ಜನಸಾಮಾನ್ಯರು ಮತ್ತೆ ಕೃಷಿ ಅಂದ್ರೆ ಏನು ಅಂತ, ಅದು ಕಷ್ಟ ಏನು ಅಂತ ಅಲ್ವಾ. ಅಲ್ಲ, ಇಷ್ಟು ಸುರಕ್ಷಿತವಾಗಿದೆಯಲ್ಲ, ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಎಲ್ಲ ಮಾಡಿದ್ದೀರಾ, ಆನೆ ಬರುತ್ತೆ ಅಂದ್ರೆ ಹಿಂಗೆ? ಮರ ಹೊರಗಡೆಯಿಂದ ಮರ ಮುರ್ಕೊಂಡು ಹೊರಗಡೆ ಸೈಡ್ನಿಂದ ಅಥವಾ ಪಕ್ಕದಲ್ಲಿ ಇರ್ತದಲ್ಲ, ಹೌದು, ಅದನ್ನು ಅದ್ರ ಮೇಲೆ ಹಾಕಿ ದಾಟುತ್ತೆ. ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಕಾಂತರಾಜ್ ಅವರೇ, ಇದು ನನ್ನ ದಿನನಿತ್ಯ ಓಡಾಡೋದು ಜಾಗ. ನಾನು 100ಕ್ಕೆ 99 ಭಾಗ ಇಲ್ಲೇ ಓಡಾಡೋದು. ಹತ್ರ ಹಳಿ ದಾಟ್ಬೇಕು ನೀವು? ಹಳಿ ದಾಟಬೇಕು. ಅದು ಎಕ್ಸೈಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. ದಾಟಿ ಮೇನ್ ರೋಡ್ ಹತ್ರ ಸ್ನೇಹಿತರಿಗೂ ತೊಂದರೆ ಕೊಡೋದು ಬೇಡ ಅಂತ ನಾನೇನು ಮಾಡ್ತೀನಿ, ಅಲ್ಲಿಗೆ ಹೋಗಿ ಕಾರ್ ಬರ್ತದೆ, ಮುಟ್ಟಬೇಕು. ನಾನು ಯಾವುದಲ್ಲಿ ಬತ್ತೋ ಅದು ಆಗಲಿಲ್ಲ ಅಂದರೆ ನಡ್ಕೊಂಡೇ ಹೋಗ್ತೀನಿ. ಅಷ್ಟು ಸರಳವಾದ ವ್ಯಕ್ತಿ ನಾನು. ಹಿಂಗೆ ಬೆಂಗಳೂರು ಮೈಸೂರು ರೈಲ್ವೆ ಹಳಿ. ಹೌದು ಅಲ್ವಾ? ಹೌದು, ಬೆಂಗಳೂರು ಮೈಸೂರು ಇದು ಹೊಸ ರೈಲ್ವೆ ಹಳಿಗಳು ಈಗ ಬಾಲ್ಯದಲ್ಲಾಗ್ಲಿ ಅಥವಾ ನೋಡೋರ್ಗಾಗ್ಲಿ ಸುಂದರವಾಗಿ ಕಾಣ್ತದೆ. ಅಂದ್ರೆ ರೈಲ್ವೆ ನೋಡೋದು ಖುಷಿ, ರೈಲ್ ನೋಡೋದಕ್ಕಿಂತ ಭಾಗವೇ ಆಗ್ಬಿಟ್ರೆ ನಿಮ್ಗೆ ಅದೇನು ಕಿರಿಕಿರಿ ಅನ್ಸುತ್ತೆ, ಅದು ಖುಷಿ ಅನ್ಸುತ್ತೆ? ಖುಷಿ ಅನ್ಸುತ್ತೆ. ಭಾಗ ಕಿರಿಕಿರಿ ಯಾತಕ್ಕೆ ಅಂದ್ರೆ ಆ ಕಲ್ಲು ನನ್ನ ಏಜ್ಗೆ ಸ್ವಲ್ಪ ಇಕ್ಕಟ್ಟಾಗುತ್ತೆ, ಇಳಿಯೋನಾಗ ಹತ್ತೋನಾಗ. ಅದು ಬಿಟ್ರೆ ಆದ್ರೆ ನನ್ನ ಸಂಪರ್ಕ ಇದೆಯಲ್ಲ, ನನ್ನ ಜನಸಂಪರ್ಕ ಚಟುವಟಿಕೆ ಸಂಪರ್ಕ, ಅದು ನನಗೆ ಇವೆಲ್ಲ 10% ಮರ್ಸ್ಬಿಡುತ್ತೆ. ನಾನು ಜನ ಕಡೆ ಹೋಗ್ತಾ ಇದ್ದೀನಿ, ನನ್ನ ಜನ ಜೊತೆ ಸೇರ್ತಾ ಇದ್ದೀನಿ. ಅಲ್ಲಿ ಹೋದಾಗ ಇವ್ರು ನೋಡಿದ್ದಾರೆ, ಎಷ್ಟೇ ಜನ ನಮಸ್ಕಾರ ಮಾಡ್ತಾರೆ. ನಮ್ಮ MLA ಅವರು ಇದಾರಲ್ಲ, CP ಯೋಗೀಶ್ವರ್ ಅವರು ನನ್ನ ಬುದ್ಧಿ ಗುರುಗಳು ಅಂತಾರೆ, ಚನ್ನಪಟ್ಟಣದ ಗಾಂಧಿ ಅಂತಾರೆ. ಒಂಥರ ಆ ರೀತಿ ಅದು ಖುಷಿ ತರುತ್ತೆ. ಇವೆಲ್ಲ ಮರ್ತ್ಬಿಡ್ತೇವೆ, ಒಂಟಿ ಜೀವನನೂ ಮರಿತೀವಿ. ಬಂದ ಹೌದು. ಎಷ್ಟು ವಯಸ್ಸು ನಮ್ಗೀಗ? 70. 70? ಹಂಗೆ ಕಾಣದ ಸರ್ ನೀವು? 70. ಇಲ್ಲ ನಂದೇನಿಲ್ಲ, ನಾನು ಅಭ್ಯಾಸ ಆಗ್ಬಿಟ್ಟಿದ್ದೆ. ನಿಮಗೆ ಹುಷಾರಾಗಿ ಇಲ್ಲಿ ಭಾಳ ಹುಷಾರ ಬರ್ಬೇಕು. ಯಾರು ಬಿಡ್ತಾರೆ ಬನ್ನಿ. ಇದು ನಿತ್ಯ ನೀವು ಇದು ದಾರಿ ನಿತ್ಯ. ಅಲ್ಲಿಂದ ಬಂದು ಹೋಗಿ ಬರ್ತಾರೆ, ಅವ್ರ ಜೊತೆ ಹೋಗ್ತೀನಿ. ದೇವರ ಸನ್ನಿಧಾನ ಹತ್ರ ಇದ್ದೇನೆ ನೀವು ಅಲ್ವಾ? ಯಶು ಯಾವುದು ರಾಕಿಂಗ್ ಸ್ಟಾರ್ ಎಷ್ಟೇನಪ್ಪ ನೀನು? ವೆರಿ ಗುಡ್, ವೆರಿ ಗುಡ್. ಓದ್ತಾ ಇದೆಯಾ? ಎಷ್ಟನೇ ಕ್ಲಾಸು? 3 4 ಆಗಬೇಕು. ಸರ್ ನಮ್ಗೊಂದು ಚಿಕ್ಕ ಹೆಲ್ಪ್ ಮಾಡೋರೆ. ಏನು? ಅಲ್ಲಿ ಹಾಸ್ಟೆಲ್ಗೆ ಸೇರ್ಸೋರೆ. ಎಲ್ಲಿ? ಮೈಸೂರು JSS. ಅಲ್ಲಿ ಸೇರಿಸಿದಾರಾ ಓದೋಕ್ಕೆ ಪ್ರತಾಪ ಮಾಸ್ಟ್ರು? ವೆರಿ ಗುಡ್, ಚೆನ್ನಾಗಿ ಓದ್ಬೇಕಪ್ಪ ಸರ್.
25ರಿಂದ 30 ಇರ್ಬೋದು ಅಂತ ಕಾಣುತ್ತೆ ಅಲ್ವಾ? ಬಿಸಿ ಎಷ್ಟು ಲೈನ್ ಇದು 10 ವರ್ಷದಲ್ಲಿ ಹಾ. ಅಷ್ಟು ಜಾಸ್ತಿ ಬದಲಾವಣೆ ಆಗಿದೆ. ಒಳ್ಳೆ ರೈಲುಗಳು ಬರ್ತಾವೆ ಇವಾಗ ಖಂಡಿತ. ಈಗೆಲ್ಲ ಬ್ರಾಡ್ ಗೇಜ್ ಆಗೋಯ್ತು, ನ್ಯಾರೋ ಗೇಜ್ ಹೋಗಿ ಬ್ರಾಡ್ ಗೇಜ್ ಆಗೋಯ್ತು. ಬ್ರಾಡ್ ಗೇಜ್ ಆಯಿತು, ಮತ್ತು ಎಲ್ಲ ಒಳ್ಳೆ ವ್ಯವಸ್ಥಿತವಾದಂಥ ಒಂದು ಇಲಾಖೆ ಆಗಿ ಕಾಣ್ತಾ ಇದೆ ನನಗೆ. ಅಲ್ವಾ? 25-30 ಡೈಲಿ ಬರ್ತಾರೆ. ಆಯ್ತು ಸರ್. ಇದು ಪ್ರಾಣಿಗಳು ಬರಬಾರ್ದು ಅಂತ ಮಾಡ್ಕೊಂಡ್ರೆ ಹೌದೌದು, ಪ್ರಾಣಿಗಳು ಮನುಷ್ಯರು ಬರಬಾರ್ದು. ಆಮೇಲೆ ದನಗಳು ಕುರಿಗಳು ಇವೆಲ್ಲ ನುಗ್ತಾವಲ್ಲ, ಅವಕ್ಕೆಲ್ಲ ಇದು ತೋಟ ಹಾಳಾಗುತ್ತೆ ಅಂತ. ಹಾಂ, ಇವಾಗ ಅದೊಂದು ಎಕ್ಸೆಪ್ಟು ಆನೆ ಒಂದರಿಂದ ಸ್ವಲ್ಪ ತೊಂದರೆ ಆಗ್ತದೆ. ಅದು ಬುದ್ಧಿವಂತ ಪ್ರಾಣಿ. ಹೌದು, ಮರ ಮುರಿದು ಬೇಲಿಗೆ ಹಾಕಿ ದಾಟುತ್ತೆ. ಆನೆದೊಂದೇ ಪ್ರಾಬ್ಲಮ್. ಆನೆ ಬಂದು ಓಡಾಡ್ತಾವೆ ಇಲ್ಲಿ ಅಂದರೆ ನಾನು ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಪಟಾಕಿ ಹೊಡಿತೀನಿ, ನೋಡ್ತೀನಿ, ಸಮಯ ಬಂದ ಕೆಳಗೆ ಕೆಳೆದು ಓಡಿಸ್ತೀನಿ, ಇದು ಮಾಡ್ತೀನಿ. ಹೌದಾ? ಹಾಂ, ಏನು ಅಭ್ಯಾಸ ಆಗಿದೆ, ಭಯ ಇಲ್ಲ ನನಗೆ. ಅದೊಂದಿದೆ ನೋಡಿ, ಇದೆಲ್ಲ ಮೊನ್ನೆ ಮುರಿದಿದ್ದು. ಹಾಂ ಹಾಂ, ಆನೆ ಮುರಿದಿರೋದು. ಆನೆ ಮುರಿದಿದ್ದು ಇವೆಲ್ಲ ಅಷ್ಟೇ, ಆನೆ ಮುರಿದಿರೋದು ಇವು. ಆನೆ ಮುರಿದಿರೋದು. ಎಷ್ಟು ಎಕರೆ ತೋಟ ಸರ್ ನಿಮಗೆ? 11.5 ಇದೆ. 11.5 ಎಕರೆ. 11.5 ಎಕರೆ. ರೋಡ್ಗೆ ಹೋಗಿದೆ, ಸ್ವಲ್ಪ ಜಾಸ್ತಿ ಇತ್ತು. ಆಮೇಲೆ ಇಲ್ಲಿ KPTCL ಹೋಯ್ತು. ಹಾಂ, ಆ ಕಡೆ ಅದು ಲೈನ್ ಹೋಗಿದೆ, ಹೈ ಟೆನ್ಷನ್, ಹಂಗಾಗಿ ಹೋಯ್ತು. ಉಳಿದಿದ್ದಿದೆ ಏನು ಇರೋನೊಬ್ಬ ಮಗ, ಅವನೇನು ಇಲ್ಲಿ ಬರೋದೇ ಇಲ್ಲ, ಬರೀ ಅಪರೂಪ. ಅಕಸ್ಮಿತವಾಗಿ ಉಪನ್ಯಾಸಕನಾಗಿ, ಯಾಕೆ ಅಂದರೆ ಕೋಟಿಗೊಬ್ಬ ನನ್ನಂಥ ಅಧಿಕಾರಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ 1 ಗಂಟೆ ಎಲ್ಲ ಮಾಡಿದ್ದೀನಿ. ಅಂತ ಸೇವೆ ಮಾಡ್ಕೊಂಬಂದನು. ಯಾವತ್ತೂ ನಾನು 10 ಗಂಟೆಯಿಂದ 5:30 ಅಂತ ಮಾಡಿದನು. ಪ್ರಾಮಾಣಿಕ ಸಮಾಜ ಸೇವೆ, ಪ್ರಾಮಾಣಿಕ ಸರ್ಕಾರಿ ಸೇವೆನೂ ಮಾಡಿದ್ದೀನಿ, ಎರಡೂ ಮಾಡಿದ್ದೀನಿ. ಅಂಥವ್ರು ಈಗ ಸಿಗೋದು ಭಾಳ ಕಷ್ಟ ಸರ್. ಮಾಡಿದ್ದೀನಿ, ಪ್ರೂಫ್ ಆಗ್ಬಿಟ್ಟಿದೆ. ಭಾಳ ಹೆಮ್ಮೆಯಿಂದ ಇದೆ ಹೇಳ್ತೀನಿ. ಯಾರು ಬೇಕಾದ್ರೂ ನನ್ನದು ವೆರಿಫೈ ಮಾಡ್ಬೋದು. ಡಾಕ್ಯುಮೆಂಟ್ಸ್ ಇವೆ, ಗೊತ್ತು ಇವೆ, ಒಂದು ಹೊತ್ತಿಗೆ ಇದೆ. ನಾನು ಬುದ್ಧಿ ಅಂತ ಪುಸ್ತಕ ಬರೆದಿದ್ದೀನಿ, ಇತ್ತೀಚೆಗೆ ರಿಲೀಸ್ ಆಯಿತು, ಬಿಡುಗಡೆ ಆಯಿತು. ಬುದ್ಧಿ ಅಂತ ಅದರಲ್ಲಿ ಬರೆದಿದ್ದೀನಿ. ಅದರಲ್ಲಿ ನನ್ನ ಅದು ನರೇಂದ್ರ ಮೋದಿ ಬಗ್ಗೆ ಬರೆದಿದ್ದೀನಿ, ಬುಕ್ ಕೊಡ್ತೀನಿ ಅದನ್ನು. ಆಮೇಲೆ ಬೆಂಗಳೂರಿನಲ್ಲಿ ಏನೋ ಒಂದು ಸ್ವಲ್ಪ ಅಂಗಡಿಗಳು ಅದು ಇದು ಏನೋ ಮಾಡ್ಕೊಂಡಿದ್ರು, ಕಂಟ್ರೋಲ್ ರೇಟ್ ಅಂಗಡಿ, ಕಿರಾಣಿ ಅಂಗಡಿ. ಅಲ್ಲಿ ನಮ್ಮ ಇಲ್ಲಿರ್ತಕ್ಕಂಥ ತಿಟ್ಮಾನಹಳ್ಳಿಯ ವೆಂಕಟಪ್ಪನವರು ಸ್ಪೀಕರ್ ಎಲ್ಲ ಆಗಿದ್ರು. ಆಮೇಲೆ ಅಲ್ಲಿಯ ಕೆಂಪೇಗೌಡರು ಡಾಕ್ಟರ್ ವರದಪ್ಪ ಅಂತ, ಆ ಕಾಲದ ಡಾಕ್ಟರ್, ಅವರು ಫ್ರೀಡಮ್ ಫೈಟರು. ಅವರ ಅಳಿಯ ನಾನು ಆ್ಯಕ್ಚುಲಿ, ಡಾಕ್ಟರ್ ವರದಪ್ಪನವ್ರ ಅಳಿಯ. ಅವರೆಲ್ಲ ನಮ್ಮ ಅಂಗಡಿಗೆ ಬರೋದು, ಆ ಸಂಪರ್ಕ ಇತ್ತು. ಹಾಗಾಗಿ ಇಲ್ಲಿ ಯಾರೋ ಬೈರಾಪಟ್ಟಣದವರೊಬ್ಬರು ಅಂಕುಗೌಡರು, ಅವರು ತನ್ನ ಮಗಳನ್ನ ಕೊಡಬೇಕು ಅಂತ ನಮ್ಮ ಮಾವರ ಹತ್ರ ಪ್ರಸ್ತಾಪ ಮಾಡ್ದಂಗೆ, ನಿಮಗೆ ಅವರು ಮಾತಾಡ್ಕೊಂಡಂಗೆ ಹಿಂಗಿದೆ ಹೋಗಬೇಕು ಅಂತ. ಆವಾಗ ಬಹುಶಃ ಅದೇನಾಯಿತು, ವರದಪ್ಪನವರು ಒಬ್ಬಳೇ ಮಗಳು, ಆಫೀಸರ್ ಆಗಿದ್ದಾರೆ, ಯಾಕೆ ನನ್ನ ಮಗಳು ಕೊಡ್ಬೋದು ಅಂತ ಇದಾಗಿ ಅವರು ಅದು ಇಲ್ಲಿ ಮದುವೆ ಆಯಿತು ಹಾಗೆ. ಇಲ್ಲಾಂದ್ರೆ ನನಗೆ ಇಲ್ಲಿಗೆ ಸಂಬಂಧನೇ ಇಲ್ಲ. ಅಪ್ಪ ಅಮ್ಮ ಯಾರು ಇಲ್ಲ ಇವಾಗ ಎಲ್ಲ. ತಂದೆ ಹೆಸರು ನರಸೇಗೌಡರು ಅಂತ, ತಾಯಿ ರಂಗಮ್ಮ ಅಂತ. ಒಕ್ಕಲಿಗರ ಕುಟುಂಬ ನಾವು. ವ್ಯವಸಾಯ ಮಾಡ್ಕೊಂಡು ಬಂದಂಥವ್ರು ಅವತ್ತಿಂದ. ನನ್ನ ಇವರು ಅಲ್ಲಿಂದ ನಾವು ಬೆಂಗಳೂರಿಗೆ, ನನ್ನ ತಂದೆಯವರು, ನನ್ನ ಚಿಕ್ಕಪ್ಪ ಅಣ್ಣನ ಮಕ್ಕಳು ಅಂದ್ರೆ ನಮ್ಮನ್ನು ಅವ್ರನ್ನ ಎಲ್ಲ ಕರೆದು ಬೆಂಗಳೂರಿನಲ್ಲಿ ಓದಿಸಿದ್ರು. ಬೆಂಗಳೂರು ಮಲ್ಲೇಶ್ವರಂನಲ್ಲಿದ್ದೆ. ಮಲ್ಲೇಶ್ವರಂ 13 ಕ್ರಾಸು, ಅಲ್ಲಿ ಓದಿದ್ವಿ ನಾವು. ಒಂದು ಮನೆ ಮಾಡಿಕೊಂಡು ನಾವೆಲ್ಲ ಮಕ್ಕಳೆಲ್ಲ. ನಿಮ್ಮ ತಂದೆ ರಾಜಕಾರಣಿನಾ? ರಾಜಕಾರಣಿ. MLA ಆಗಿದ್ರಾ? ಹ್ಞೂ, MLA ಆಗಿದ್ದೆ. ಯಾವ ತಾಲೂಕಿಗೆ? ಅದೇ KR ತಾಲೂಕು. ಏನು ಹೆಸರು ಅಂದರೆ? ಇದು ಕೆಂಚೇಗೌಡ ಅಂತ, ಕೆಂಚೇಗೌಡ ಅಂತ. ಚಿಕ್ಕಪ್ಪ ಜೊತೆ ಜಾಯಿಂಟ್ ಫ್ಯಾಮಿಲಿ. ಅಪ್ಪ ಅಂತ. ಓದ್ಕೊಂಡು ಎಲ್ಲರೂ ಇದಾದ್ವಿ. ಎಲ್ಲರೂ ಒಳ್ಳೆ ಪೊಸಿಷನ್ಲಿದ್ದೀವಿ ನಾವು, ಅಣ್ಣ ತಮ್ಮದರೆಲ್ಲ. ಹಂಗೆ ಮಾಡ್ಕೊಂಡು ಓದ್ತಾ ಬಂದ್ರಿ? ಹೌದು. ಏನು ರುದ್ರಪ್ಪನವ್ರ ವಿದ್ಯಾಭ್ಯಾಸ? ನಾನು MA LLB. ಹೌದು. MA ಮಾಡಿ ಆಮೇಲೆ ಲಾ ಮಾಡ್ಕೊಂಡ್ರೆ? ಹ್ಞೂ, ಲಾ ಮಾಡ್ಕೊಂಡೆ. ಅದಾದ ನಂತರ ನಾನು MA ವೃತ್ತಿ?
ಹಾಂ ಇಲ್ಲ ಎಮ್ ಎ ಆದಮೇಲೆ ನಾನು ರ್ಯಾಂಕ್ ಸ್ಟೂಡೆಂಟು ಎಮ್ ಎನಲ್ಲಿ. ಹಾಗಾಗಿ ನನಗೆ ಬೇಗ ಕೆಲಸ ಸಿಕ್ತು. ಹೌದು. ನಾನೇನು 1.5 ತಿಂಗಳು 2 ತಿಂಗಳು ಅನ್ಎಂಪ್ಲಾಯ್ಡ್ ಅಷ್ಟೇ. ತಕ್ಷಣ ನಾನು KPSC ಸೆಲೆಕ್ಷನ್ ಆಯಿತು, ಪ್ರೈವೇಟ್ ಕಾಲೇಜು, ಆಮೇಲೆ KPSC ಆಯಿತು. ಹಾಗಾಗಿ ನಾನು ಲೆಕ್ಚರ್ ಆದೆ. ಲೆಕ್ಚರ್ ಆದಮೇಲೆ 83ರಲ್ಲಿ KS ಎಕ್ಸಾಮ್ನಲ್ಲಿ ಇದಾಗಿ ಡ್ಯೂಟಿ ರಿಪೋರ್ಟ್. ಅದೇ ಸಾಧಾರಣ ನಿಮ್ಮ ತಾಲೂಕಲ್ಲೆಲ್ಲ ನಿಮ್ಮನ್ನು ಗುರುತಿಸೋದು ಹಾಗೇನೆ KS ಆಫೀಸರ್ ಹಾಂ KS ಹೌದೌದು. ನಾನು ನಮ್ಮ ತಾಲೂಕಿನಲ್ಲಿ ನಾನು ಬಹುಶಃ 2ನೇವನೇನು ಅಂತ ಕಾಣುತ್ತೆ, ಡೈರೆಕ್ಟು ಆಫೀಸರ್ ಆಗಿ ಸೆಲೆಕ್ಷನ್ ಆಗಿ. ಬೇರೆಯವರೆಲ್ಲ ನಮ್ಮ ಚಿಕ್ಕಪ್ಪನ ಒಬ್ಬರು ಇದ್ದರು, ಅವರು ಇನ್ಸ್ಪೆಕ್ಟರ್ ಆಗಿ ಅದೇನೇನೋ ಆಗಿ ರಿಟೈರ್ಡ್ ಆಗೋನಾಗ ತಹಸೀಲ್ದಾರ್ ಆದರು. ಬಟ್ ನಾನು ಎತ್ಕೊಳ್ತಾ ಕ್ಲಾಸ್ 1 ಆಫೀಸರ್ ಆಗಿ ಸರ್. ಚಿಕ್ಕಪ್ಪ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದ್ರಾ? ಹಾಂ ಹೌದೌದು. ಮದುವೆ ಸರ್? ಮದುವೆ ನಂದು 90ರಲ್ಲಿ ಆಯಿತು. 90ರಲ್ಲಿ ಆಯಿತು. ಇದೇ ಡಾಕ್ಟರ್ ವರದಪ್ಪ ವಿಜಯಲಕ್ಷ್ಮಿ ಅವರು. ಮಿಸ್ಸಸ್ ಹೆಸರು TV ಅನಿತಾ ಅಂತ ಒಬ್ಬಳೆ ಮಗಳು, 2 ಗಂಡು ಮಕ್ಕಳು. ಅವ್ರ ಜೊತೆ ಮದುವೆ ಆಯಿತು. ಚನ್ನಪಟ್ಟಣ ತಾಲೂಕಿನವರು? ಚನ್ನಪಟ್ಟಣ ತಿಟ್ಪನಹಳ್ಳಿ. ಅಲ್ಲೇ ಪಕ್ಕನೇ, ಚನ್ನಪಟ್ಟಣದ ಪಕ್ಕನೇ. ಮಕ್ಕಳು ನಿಮಗೆ? ನನಗಿಬ್ಬರು ಮಕ್ಕಳು. ಮಗ ಅಂಜನ್ ಅಂತ, ಅವನು MBA ಮಾಡಿಕೊಂಡು ಬಿಸ್ನೆಸ್, ಅವನದೇ ಸ್ವಂತ ಬಿಸ್ನೆಸ್ ಇದೆ. ಹೆಂಡ್ತಿನೂ MBA. ಮಗಳು ಐಶ್ವರ್ಯ ಅಂತ, ಅವಳು ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು. ಅವಳದೇ ಸ್ವಂತ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಸ್ಕೂಲ್ ಇದೆ, ಅವಳೇ ಪ್ರಿನ್ಸಿಪಾಲ್. ಅದಕ್ಕೆ ಅವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಳಿಯ ರಾಹುಲ್ ಅಂತ ಅಂದ್ಬಿಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಬಿಸ್ನೆಸ್ಸು. ಬಿಸ್ನೆಸ್ ಒಂದು ಬೆಂಗಳೂರು. ಅವನು ಅವ್ರ ಹೆಂಡತಿ ಇಬ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಈ ಥರ ಒಂಟಿ ಬದುಕ್ತಾ ಇದ್ದೀರಲ್ಲ, ಯಾಕೆ ಚನ್ನಪಟ್ಟಣಕ್ಕೆ ಬಂದು ಒಂಥರ ನಿಗೂಢವಾಗಿ ಬದುಕ್ತಾ ಇದ್ದೀರಲ್ಲ ಅಂತ? ಇಲ್ಲ, ಒಂಟಿ ಬದುಕು ಅನ್ನೋದಕ್ಕಿಂತ ನಾನು ಪ್ರಕೃತಿ ಇಷ್ಟಪಡ್ತೀನಿ, ಈ ಪರಿಸರ ಇಷ್ಟಪಡ್ತೀನಿ. ನಾನು ಎಲ್ಲ ಕಡೆ ಟ್ರೈ ಮಾಡ್ತಾ ಇದ್ದೆ. ಕೊನೆಗೆ ನಮ್ಮ ಮಾವರು ಮಗಳಿದ್ದು, ಇದು ನಂದಲ್ಲ ಜಮೀನು, ಇದು ನನ್ನ ಮಾವ ಮಗಳು ಕೊಟ್ಟಿರೋದು. ಹೌದು. ನಿಮ್ಮ ಮನೆಯವರ ತಂದೆ ಮಗಳು ಕೊಟ್ಟಿರೋದು. ಅವರು ಗಂಡು ಮಕ್ಳಿಗೆ ಹೆಂಗೆ ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೂ ಹಾಗೆ ಕೊಟ್ಟಿದ್ದಾರೆ ಆಸ್ತಿ. ಈಕ್ವಲ್ ಆಗಿ ಕೊಟ್ಟಿದ್ದಾರೆ. ಅದೊಂದು ಮಾಡಿದ್ದಾರೆ. ಹಾಗಾಗಿ ಅವ್ರದ್ದು ಆಸ್ತಿ ಇದು. ಹಾಗಾಗಿ ಇಲ್ಲಿ ಪರಿಸರ ಇದೆಲ್ಲ ಚೆನ್ನಾಗಿತ್ತಲ್ಲ, ಇದನ್ನ ಇಂಪ್ರೂವ್ ಮಾಡಿಕೊಂಡು ಮುಖ್ಯವಾಗಿ ಕಾಪಾಡ್ಕೋಬೇಕು. ಕಾಪಾಡ್ಕೊಂಡು ಮಾಡಬೇಕು. ಈಗೆಲ್ಲ ಭೂಗಳರು ಜಾಸ್ತಿ. ಹೌದೌದು. ಕಂಡೋರ ಆಸೆಗೆ ವಸ್ತುಗೆ ಆಸೆ ಪಡೋದು. ಎರಡನೇದು ಪ್ರಕೃತಿ ಇತ್ತು, ಈ ಪರಿಸರದಲ್ಲಿ ಇರಬೇಕು ಆಸೆ ಪಡ್ರಿ. ಮನೆಯವರು ಇದ್ದಾರೆ, ಅವರು ಬೆಂಗಳೂರಿನಲ್ಲಿ ಇರ್ತಾರೆ, ಕೋರಮಂಗಲದಲ್ಲಿ. ಮಗನ ಜೊತೆ ಇರ್ತಾರೆ. ಇಲ್ಲಿಗೆ ಯಾವಾಗಲಾದ್ರು ಬರ್ತಾ ಇರ್ತಾರೆ, ಇಲ್ಲಿಗೆ ಬಂದು ಹೋಗ್ತಾ ಇರ್ತಾರೆ. ಇಲ್ಲಿ ನನಗೆ ನಮ್ಮ ಅದೇ ಮನೆಯಲ್ಲಿ ಟೌನ್ನಲ್ಲಿದೆ. ನಮ್ಮ ಅತ್ತೆಯವರು ಇದ್ದಾರೆ, ಮಾವ ಇಲ್ಲ, ತೀರ್ಕೊಂಡ್ರು. ಅವರು ಊಟ ತಿಂಡಿ ಎಲ್ಲ ಕಳಿಸ್ಕೊಡ್ತಾರೆ ಬೆಳಗ್ಗೆ. ಡ್ರೈವರು ಬಂದು ಕೊಟ್ಟು ಹೋಗ್ತಾನೆ. ಹಾಗಾಗಿ ನನಗೇನು ತೊಂದರೆ ಇಲ್ಲ, ಊಟ ತಿಂಡಿಗೇನು ತೊಂದರೆ ಇಲ್ಲ. ಸರ್ಕಸ್ ಬದುಕಲ್ಲ ಸರ್, ಅದರ ಹಿಂಸೆ ಬದುಕು, ಒಬ್ಬರೇ ಇರೋದು. ನನಗೆ ಹಿಂಸೆ ಅಂತ ನನಗೆ ಕಾಣ್ತಾ ಇಲ್ಲ, ನನಗೆ ಇದು ಖುಷಿ ತರ್ತಾ ಇದೆ. ಹೌದು, ಹಿಂಸೆ ಅನ್ನೋದಕ್ಕಿಂತ ಈ ಪರಿಸರದಲ್ಲಿ 4 ಜನಕ್ಕೆ ಸಹಾಯ ಮಾಡಿಕೊಂಡು. ಇಲ್ಲ, ನಾನು ಬೆಂಗಳೂರಿನಲ್ಲಿದ್ದರೆ ನಾನು ಹಳ್ಳಿ ಜನಕ್ಕೆ, ಬಡವ್ರಿಗೆ ನಾನು ಕೆಲಸ ಮಾಡೋಕ್ಕಾಯ್ತಿಲ್ಲ. ಆಗಲ್ಲ. ಆಮೇಲೆ ಅವ್ರ ಕಷ್ಟ ಸುಖ ಗೊತ್ತಾಗ್ತಿರ್ಲಿಲ್ಲ. ನಾನು ಅಧಿಕಾರಿಯಾಗಿರೋದ್ಕಿಂತ ಸಾಮಾನ್ಯ ಜನರ ಜೊತೆ ಬೆರೆತ್ಕೊಂಡು ಹೋಗೋನಾಗಲೇ ನಮಗೆ ಅವ್ರು ಏನು ಎಂತು ಅಂತ ಗೊತ್ತಾಗ್ತದೆ. ಅಂದರೆ ನೀವು ಹೇಳೋ ಮಾತಿನ ಅರ್ಥ ಏನು ಅಂದರೆ, ನಾವು ಏನು ಕೆಲಸ ಮಾಡ್ತೀವೋ ಜನರಲ್ಲಿ ಒಟ್ಟಿಗೆ ಇದ್ದು ಮಾಡಬೇಕು ಅಂತ. ಹೌದು, ಸಾಮಾನ್ಯ ಜನ ಜೊತೆ ಬೆರ್ತಾಗಲೇ ಬದುಕಿನ ಅರ್ಥ ಗೊತ್ತಾಗ್ತದೆ, ಮಹತ್ವ ಗೊತ್ತಾಗ್ತದೆ, ಮತ್ತೆ ಒಳ ಸುಳಿವು ಗೊತ್ತಾಗ್ತದೆ. ಇಲ್ಲ ಸುಮ್ಮನೆ ಕಾಟಾಚಾರಕ್ಕೆಲ್ಲ ಕೂತ್ಕೊಂಡು ನಾನು ಒಳ್ಳೇದು ಮಾಡ್ತೀನಿ ಅದು ಸಾಧ್ಯ ಇಲ್ಲ. ಪ್ರಾಕ್ಟಿಕಲ್ ಆಗಿ ಹೋಗ್ಬೇಕು. ಆವಾಗ ಗ್ರೌಂಡ್ ಲೆವೆಲ್ನಲ್ಲಿ, ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಕೆಲಸ ಮಾಡಿದನು ಮಾತ್ರ ಈ ಸಮಾಜ ಏನು, ಜನ ಏನು, ಅದರ ಸಮಾಜ ಸೇವೆಯ ಮಹತ್ವ ಏನು ಅನ್ನೋದು ಗೊತ್ತಾಗ್ತದೆ. ಅಂದರೆ ಖಂಡಿತ ಯಾರು ನಾನು ಅಲ್ಲೆಲ್ಲ ಇದರಲ್ಲಿ ಏನೋ ಫ್ಯಾನ್ ಅಡಿನಲ್ಲಿ ಕೂತ್ಕೊಂಡು ನಾನು ರಾಜ್ಯಭಾರ ಮಾಡ್ತೀನಿ, ನಾನು ಇದು ಸಾಧ್ಯ ಇಲ್ಲ. ಸೇವೆ ಮಾಡ್ತೀನಿ ಒಳ್ಳೆ ಮಾಡ್ತಾ ಆಗುತ್ತೆ. ಬೆರಿಬೇಕು, ಬೆರ್ತಾಗಲೇ ಅವನು ಅಂಥವ್ರಿಗೆ ಅವಕಾಶ ಕೊಡಬೇಕು.